Sequence and series, class 6, geometric progression. ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಇದು ನೋಡ್ಕೊಳ್ಳಿ, ಜಾಮೆಟ್ರಿಕ್ ಪ್ರೋಗ್ರೆಷನ್ ಹೌದಾ, ಜಿ ಪಿ ಅಂತ ಹೇಳ್ಬೋದು. ಸೇಮ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯಾವ ಥರ ಡಿಫೈನ್ ಮಾಡಿದ್ವಲ್ಲ ಅದೇ ಐಡಿಯಾ ಯೂಸ್ ಮಾಡಿಕೊಂಡು ಜಾಮೆಟ್ರಿಕ್ ಪ್ರೋಗ್ರೆಷನ್ ಡಿಫೈನ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ಕೊಳ್ಳಿ, ಇಫ್ A1, A2, A3 up to AN is any sequence is said to be in geometric progression ಅಥವಾ GP if condition ನೋಡಿ A2 by A1 is equal to A3 by A2 is equal to up to AN by AN minus 1. ನೋಡಿ APL ಆದರೆ A2 minus A1 is equal to A3 minus A2 is equal to AN minus 1. ಅಂದರೆ ಅಲ್ಲಿ ಡಿಫ್ರೆನ್ಸ್ ತೊಗೊತಾ ಇದ್ವಿ, ಇಲ್ಲೇನು ತೊಗೋಬೇಕು ಅಂದ್ರೆ ರೇಷಿಯೋ ತೊಗೋಬೇಕಷ್ಟೆ ಹೌದಾ. ನೆಕ್ಸ್ಟ್ ನೋಡಿ, ಈ ರೇಷಿಯೋಗೆ ಏನಂತ ಕರಿತೀವಿ ಅಂದರೆ ನಾವು ಕಾಮನ್ ರೇಷಿಯೋ ಅಂತ ಹೇಳ್ತೀವಿ ಅಷ್ಟೇ ಹೌದಾ. ಅಂದರೆ ಕಾಮನ್ ರೇಷಿಯೋನ ಯಾವ ಥರ ಡಿಫೈನ್ ಮಾಡ್ಬೋದು ಅಂದರೆ ಕಾಮನ್ ರೇಷಿಯೋ ಸೇಮ್ ಐಡಿಯಾ. ಇಫ್ A1, A2, A3 up to AN are in GP, then A2 by A1 is equal to A3 by A2 is equal to A4 by A3 up to AN by AN minus 1 is called common ratio. And it is denoted by R. ನೋಡಿ ಎ ಪಿ ಎಲ್ ಆದರೆ ಕಾಮನ್ ಡಿಫರೆನ್ಸ್ ಅಂತ ಹೇಳ್ತಿದ್ವಿ, ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಡಿ ಅಂತ ತೊಗೊಂಡಿದ್ವಿ. ಇಲ್ಲಿ ಕಾಮನ್ ರೇಷಿಯೋ ಅಂತ ತೊಗೋಬೇಕು, ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಆರ್ ಅಂತ ಹೇಳ್ತೀವಿ ಅಷ್ಟೇ ಹೌದಾ. ಅದಕ್ಕೆ ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಸೇಮ್ ಈಗ ಎ ಪಿ ಎಲ್ ಏನೇನು ಮಾಡ್ಕೊಂಡಿದ್ವಿ ಅದೇ ಥರ ಮಾಡ್ಕೊಂಡು ಹೋಗ್ತೀವಿ. ನೋಡಿ ನೋಟ್, if A is the first term and R is the common ratio of GP, then GP is given by ಇಲ್ಲಿ ನೋಡಿ. ಸೇಮ್ ಎ ಪಿ ಯಾವ ಥರ ಬರ್ಕೊಂಡಿದ್ವಿ ಅಂದರೆ ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಆ್ಯಂಡ್ ಸೋ ಆನ್ ಅಪ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಹೇಳಿದ್ವಿ ಹೌದಾ. ಮತ್ತು ಇದಕ್ಕೆ ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್ ಅಂತ ತೊಗೊಂಡಿದ್ವಿ ಹೌದಾ. ನೋಡಿ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡಿಲ್ಲೋ ಈಗ ಜಿ ಪಿನ ಯಾವ ಥರ ಬರಿತೀವಿ ಅಂದರೆ ಎ ಆರ್ ಸ್ಕ್ವಯರ್ AR ಕ್ಯೂಬ್ ಅಪ್ ಟು AR ಪವರ್ n ಮೈನಸ್ 1 ಅಂತ ಹೇಳ್ತೀವಿ ಹೌದಾ. ನೋಡಿ ಇಲ್ಲಿ ಡಿಫ್ರೆನ್ಸ್ ತೊಗೊಂಡಾಗ ಯಾವಾಗಲೂ ಡಿ ಬರ್ತಿತ್ತು. ಎ ಪ್ಲಸ್ ಡಿ ಮೈನಸ್ ಎ ಅಂದರೆ ಡಿ ಬರುತ್ತೆ, ಎ ಪ್ಲಸ್ 2D ಮೈನಸ್ ಆಫ್ ಎ ಪ್ಲಸ್ ಡಿ ಅಂದ್ರೆ ಡಿ ಬರುತ್ತೆ, ಈ ಥರ ಬರ್ತಿತ್ತು ಹೌದಾ. ಇಲ್ಲಿಗ ರೇಷಿಯೋ ತೊಗೊಂಡಾಗ ಯಾವಾಗಲೂ ಆರ್ ಬರುತ್ತೆ ನೋಡಿ. ಎ ಆರ್ ಬೈ ಎ ಅಂದರೆ ಎ ಕ್ಯಾನ್ಸಲ್ ಆಗ್ಬಿಟ್ಟು ಆರು, ಎ ಆರ್ ಸ್ಕ್ವೇರ್ ಬೈ ಎ ಆರ್ ಅಂದರೆ ಎ ಕ್ಯಾನ್ಸಲ್ ಆಗಿ ಒಂದು ಆರ್ ಕ್ಯಾನ್ಸಲ್ ಆಗಿ 6, ಎ ಆರ್ ಕ್ಯೂಬ್ ಬೈ ಎ ಆರ್ ಸ್ಕ್ವೇರ್ ಅಂದ್ರೆ 6 ಹೌದಾ. ಅಂದರೆ ನಾವು ಇಲ್ಲಿ ಡಿವೈಡ್ ಮಾಡ್ಕೊಂಡು ಹೋದ್ವಿ ಅಂದರೆ ಯಾವಾಗಲೂ ಏನು ಬರುತ್ತೆ ನಮಗಲ್ಲಿ ಆರ್ ಬರುತ್ತೆ ಹೌದಾ. ಹೇಗೆ ಐಡಿಯಾ ಗೊತ್ತಿರಬೇಕು. ಇಫ್ ಎ ಈಸ್ ದ ಫಸ್ಟ್ ಟರ್ಮ್ ಆ್ಯಂಡ್ ಆರ್ ಈಸ್ ದ ಕಾಮನ್ ರೇಷಿಯೋ ಆಫ್ ಜಿ ಪಿ, ದೆನ್ ಜಿ ಪಿ ಈಸ್ ಗಿವನ್ ಬೈ ಹೌದಾ. ನೋಡಿ ಇಲ್ಲಿಗ ಲಾಸ್ಟ್ ಟರ್ಮ್ನ ಟಿ ಎನ್ ಅಥವಾ ಎಲ್ ಅಂತ ಬರ್ಕೊಂಡು ಇದನ್ನು ಬರೀತಿದ್ವಿ, ಇಲ್ಲೂ ಈಗ ಅದೇ ಸೇಮು. ಇದೆಲ್ಲ ಸೆಕೆಂಡ್ ನೋಟ್ ನೋಡಿ. ನೋಡಿ the last term ಅಥವಾ nth term, last term or nth term of GP is given by L ಅಥವಾ
ಟಿ ಎನ್ ಅಂತ ಬರೀಬೋದು. ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ ಎ ಆರ್ ಪವರ್ ಎನ್ ಮೈನಸ್ ಒನ್. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರಬೇಕಿದು. ಅಂದರೆ ಏನಾದ್ರು ಒನ್ ಬರ್ಕೊಂಡೆ ಅಂದರೆ ಫಸ್ಟ್ ಟರ್ಮ್ ಬರ್ತದೆ. ಆರ್ ಪವರ್ ಒನ್ ಮೈನಸ್ ಒನ್ ಅಂದರೆ ಆರ್ ಪವರ್ 0 ಅಂದರೆ ಒನ್ ಆಗ್ಬಿಡುತ್ತೆ. 1 ಇಂಟು ಎ ಅಂದರೆ ಎ, ಅದು ಫಸ್ಟ್ ಟರ್ಮ್ ಎ. ಸೆಕೆಂಡ್ ಟರ್ಮ್ ಎನ್ ಇಂಟು 2 ಬರ್ಕೊಂಡೆ ಅಂದರೆ ಎ ಆರ್ ಬರುತ್ತೆ. ನೋಡಿ ಸೆಕೆಂಡ್ ಟರ್ಮ್ ಎ ಆರ್, ಥರ್ಡ್ ಟರ್ಮ್ ಎ ಆರ್ ಸ್ಕ್ವೇರ್, ಫೋರ್ತ್ ಟರ್ಮ್ ಎ ಆರ್ ಕ್ಯೂಬ್, ಈ ಥರ ಬರುತ್ತೆ. nth ಟರ್ಮ್ ಎ ಆರ್ ಪವರ್ ಎನ್ ಮೈನಸ್ ಒನ್ ಅಂತ ಹೇಳಿದ್ವಿ, ಹೌದಾ? ನೋಡಿ ಸೇಮ್ ಇಷ್ಟು ನಾವು ಎ ಪಿ ಎಲ್ಲು ಸೇಮ್ ಐಡಿಯಾನು ಯೂಸ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಎ ಪಿ ಎಲ್ ಏನು ಮಾಡ್ಕೊಂಡಿದ್ವಿ ಅಂದ್ರೆ ಸಮ್ ಆಫ್ ಎನ್ ಟರ್ಮಿಗೆ ಫಾರ್ಮುಲಾ ಬರ್ಕೊಂಡಿದ್ವಿ. ಇಲ್ಲೂ ಅಷ್ಟೇ, ಈಗ ಸಮ್ ಆಫ್ ಎನ್ ಟರ್ಮ್ಸ್ ಏನು ತಗೊಂತೀವಿ ಅಂದ್ರೆ if AR square up to AR power n minus 1 is in GP, then Sn is equal to A plus AR square up to AR power n minus 1, ಹೌದಾ? That is equal to A into R power n minus 1 divided by R minus 1, where R greater than 1. ನೋಡಿ ಇಲ್ಲಿ R greater than 1, R less than 1 ಅಂತ ತೊಗೊತೀವಿ. R greater than 1 ಇತ್ತು ಅಂದರೆ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡ್ಬೋದು. R less than 1 ಇದ್ದಾಗ ಇದು ಚೇಂಜ್ ಆಗ್ತದೆ ಅಷ್ಟೇ. ಅಂದರೆ ಇಲ್ಲಿ ಡಿನಾಮಿನೇಟರ್ ಪಾಸಿಟಿವ್ ಬರೋವಾಗ ಬರ್ಕೊತಾ ಇದ್ದೀವಿ ಅಷ್ಟೇ, ಆಯ್ತಲ್ಲ? ಈಗ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಇದು ನೋಡಿ ಇದನ್ನು ಯಾವ ಥರ ಪ್ರೂವ್ ಮಾಡ್ತೀವಿ ಅಂತೇಳಿ ನೋಡಿ. ಆ್ಯಕ್ಚುಲಿ ಪ್ರೂಫ್ ಏನು ಸಿಲೆಬಸಲ್ಲಿ ಇಲ್ಲ, ಅಲ್ಲಿ ಜಸ್ಟ್ ಐಡಿಯಾ ಗೊತ್ತಿಲ್ಲ ಸರ್ ಪ್ರೂಫು. ನೋಡಿ ಈಗ ಲೆಟ್ ಎಸ್ ಎನ್ ಇಸ್ ಈಕ್ವಲ್ ಎ ಪ್ಲಸ್ ಎ ಆರ್ ಸ್ಕ್ವೇರ್ ಅಪ್ ಟು ಎ ಆರ್ ಪವರ್ ಎನ್ ಮೈನಸ್ 1, ಹೌದಾ? ಎಷ್ಟು ನೋಡಿ ಇದಕ್ಕೆ ಇಂಟು ಆರ್ ಮಾಡ್ಕೋತೀನಿ ನಾವು. ಆರ್ ಇಂಟು ಎಸ್ ಎನ್ ಇಸ್ ಈಕ್ವಲ್, ಹೌದಾ? ಅಂದರೆ ಎಲ್ಲ ಕಡೆ ಆರಿಂದ ಮಲ್ಟಿಪ್ಲೈ ಮಾಡ್ಬೇಕು ತಾನೆ. ಹಾಗಾದ್ರೆ ಇದು ಎ ಆರ್ ಪ್ಲಸ್ ಎ ಆರ್ ಸ್ಕ್ವಯರ್ ಪ್ಲಸ್ ಎ ಆರ್ ಕ್ಯೂಬ್ ಆ್ಯಂಡ್ ಸೊ ಆನ್ ಅಪ್ ಟು ಎ ಆರ್ ಪವರ್ ಎನ್ ಬರುತ್ತೆ, ಹೌದಾ? ಯಾಕಂದ್ರೆ ಆರಿಂದ ಮಲ್ಟಿಪ್ಲೈ ಮಾಡಿದಾಗ ಎಲ್ಲ ಆರಿಂದ ಪವರ್ ರೈಸ್ ಆಗ್ತಾ ಹೋಗುತ್ತಾನೆ. ಆರ್ ಇಂಟು 1 ಅಂದರೆ ಆರ್ ಇಂಟು ಆರ್ ಸ್ಕ್ವೇರ್, ಆರ್ ಇಂಟು ಆರ್ ಸ್ಕ್ವೇರ್ ಆರ್ ಕ್ಯೂಬ್, ಅದೇ ಥರ ಆರ್ ಇಂಟು ಆರ್ ಪವರ್ ಎನ್ ಮೈನಸ್ 1 ಅಂದರೆ ಆರ್ ಪವರ್ ಎನ್ ಬರುತ್ತೆ, ಹೌದಾ? ಇದನ್ನ 1 ಇದನ್ನ 2. ನೆಕ್ಸ್ಟ್ ನೋಡಿ ಯಾವಾಗಲೂ ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಮಾಡ್ಕೊತಿದ್ದೀನಿ. ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ಅಂದರೆ ಆರ್ ಇಂಟು ಎಸ್ ಎನ್ ಮೈನಸ್ ಎಸ್ ಎನ್ ಇಸ್ ಈಕ್ವಲ್ ಟು ಈಕ್ವೇಷನ್ 2 ಮೈನಸ್ ಈಕ್ವೇಷನ್ 1 ತಾನೆ. ಈಕ್ವೇಷನ್ 2 ಅಂದರೆ ಎ ಆರ್ ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ ಎ ಆರ್ ಕ್ಯೂಬ್ ಅಪ್ ಟು ಎ ಆರ್ ಪವರ್ ಎನ್ ಮೈನಸ್ ಎ ಮೈನಸ್ ಎ ಆರ್ ಸ್ಕ್ವೇರ್, ಇದೇ ಥರ ಮೈನಸ್ ಎ ಆರ್ ಪವರ್ ಎನ್ ಮೈನಸ್, ಹೌದಾ? ಇಷ್ಟು ಬರುತ್ತೆ ನೋಡಿ. ಎಷ್ಟೊಂದು ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಯಾವ ಟರ್ಮ್ ಕ್ಯಾನ್ಸಲ್ ಆಗ್ಬೋದು ಅಂದರೆ ನೋಡಿ ಪ್ಲಸ್ ಎ ಆರು ಮೈನಸ್ ಎ ಆರು ಪ್ಲಸ್ ಎ ಆರ್ ಸ್ಕ್ವೇರು ಮೈನಸ್ ಎ ಆರ್ ಸ್ಕ್ವೇರು, ಇಲ್ಲಿ ಇನ್ನೇನಾದ್ರು ಬರ್ಕೊಂಡಿದ್ರೆ ಏನು ಬರಿಬೋದು ನಾವು? ಇದು ಮೈನಸ್ ಎ ಆರ್ ಕ್ಯೂಬ್ ಬರಿಬೋದು ತಾನೆ. ಪ್ಲಸ್ ಎ ಆರ್ ಕ್ಯೂಬ್ ಮೈನಸ್ ಎ ಆರ್ ಕ್ಯೂಬ್, ಅದೇ ಥರ ಇಲ್ಲಿ ಹಿಂದ್ಗಡೆ ಇರೋ ಟರ್ಮು ಮತ್ತು ಇದು ಇಷ್ಟು ಕ್ಯಾನ್ಸಲ್ ಆಗಿಬಿಡುತ್ತೆ, ಹೌದಾ? ಯಾಕಂದ್ರೆ ನೋಡಿ ಇಲ್ಲೇ ಗೊತ್ತಾಗುತ್ತೆ ನೋಡಿ ಎ ಆರ್ ಸ್ಕ್ವೇರ್ ಎ ಆರ್ ಕ್ಯೂಬ್ ಅದೇ ಥರ ಎ ಆರ್ ಪವರ್ ಎನ್ ಮೈನಸ್ 1 ಮತ್ತು ಇಲ್ಲೊಂದು ಎ ಆರ್ ಪವರ್ ಎನ್ ಮೈನಸ್ 1 ಇರುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ, ಹೌದಾ? ಹಾಗಾದ್ರೆ ಏನೇನು ಉಳಿಯುತ್ತೆ? ದಟ್ ಇಂಪ್ಲಾಸ್ ಇವೆರಡರಲ್ಲಿ ಎಸ್ ಎನ್ ಕಾಮನ್ ತೊಗೊಂಡೆ ಅಂದರೆ ಆರ್ ಮೈನಸ್ 1 ಇಸ್ ಈಕ್ವಲ್ ಟು ಇಲ್ಲಿ ಎ ಆರ್ ಪವರ್ ಎನ್ ಮೈನಸ್ ಎ ಉಳಿಯುತ್ತೆ, ಹೌದಾ? ಅಂದರೆ ಇದರಲ್ಲಿ ಫಸ್ಟ್ ಟರ್ಮ್ ಉಳಿತದೆ, ಇದರಲ್ಲಿ ಎ ಆರ್ ಪವರ್ ಎನ್ ಉಳಿಯುತ್ತೆ, ಹೌದಾ? ಅಂದರೆ ಎಸ್ ಎನ್ ಈಸ್ ಈಕ್ವಲ್ ಟು ಇವೆರಡರಲ್ಲಿ ಎ ಕಾಮನ್ ತೊಗೊಂಡ್ವಿ ಅಂದರೆ ಆರ್ ಪವರ್ ಎನ್ ಮೈನಸ್ 1, ಇದು ಡಿನಾಮಿನೇಟ್ರಿಗೆ ಬರುತ್ತಲ್ಲ ಆರ್ ಮೈನಸ್ 1, ಹೌದಾ? ಎಷ್ಟು ಬರುತ್ತೆ ಅಷ್ಟೇ. ಜಸ್ಟ್ ಇಲ್ಲಿ ಏನು ಬರ್ಕೊಂತೀವಿ ಅಂದರೆ ಆರ್ ಗ್ರೇಟರ್ ದೆನ್ 1, ಹೌದಾ? ನೋಡಿ ಇಷ್ಟು ಇಂಪಾರ್ಟೆಂಟ್ ನಮಗೆ ಇದು ಗೊತ್ತಿರಬೇಕಿಲ್ಲಿ, ಆಯ್ತಲ್ಲ? ಹಾಂ ನೋಡಿ ಇಲ್ಲಿ ನಮಗೆ ಏನೇನು ಐಡಿಯಾ ಗೊತ್ತಿರಬೇಕು ಅಂತೇಳಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ಕೋಬೇಕಾರೆ ಇದನ್ನೆಲ್ಲ ಯೂಸ್ ಮಾಡ್ಕೊತೀವಿ. ಅದಕ್ಕೆ ನೋಟ್ ನೋಡಿ ಇಷ್ಟು ಗೊತ್ತಿಲ್ಲ ಸಾಕು. ಫಸ್ಟ್ ಒನ್
if A is the first term and R is the common ratio, then GP is given by A, AR, AR square and up to AR power n minus 1. The first one. Second one, last term or nth term of GP is given by Tn is equal to AR power n minus 1. A into R power n minus 1. ಹೌದಾ? ನೆಕ್ಸ್ಟ್ ಥರ್ಡ್ ಒನ್, if Sn is the sum of n terms of GP, then Sn is equal to, ನೋಡಿ ಇಲ್ಲಿ ಎರಡು ಬರ್ಕೊಂತೀವಿ ಫಾರ್ಮುಲಾ, ಒಂದು A into R power n minus 1 divided by R minus 1 if R greater than 1. ಈಗ ಜಸ್ಟ್ ಪ್ರೂವ್ ಮಾಡಿದ್ವಲ್ಲ ಅದೇ ಥರ ನೋಡಿ ಇನ್ನೊಂದು ಪ್ರೂವ್ ಮಾಡ್ಬೋದು. A into 1 minus R power n divided by 1 minus R if R less than 1. ಹೌದಾ? ಅಂದರೆ ಅದನ್ನು ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಏನು ಮಾಡಿ ಅಂದರೆ ಈಕ್ವೇಷನ್ 1 ಮೈನಸ್ ಈಕ್ವೇಷನ್ 2 ಮಾಡ್ಕೊಂಡೆ ಅಂದರೆ ಇದು ಬರ್ತದೆ. ಆಯ್ತಲ್ಲ? ಅಲ್ಲ ಜಸ್ಟ್ ಐಡಿಯಾ ಗೊತ್ತಿರಲಿ. ಆದ್ರೆ ನೋಡಿ ಇಲ್ಲಿ ಎರಡೂ ಕಡೆನೂ ಆರ್ನಲ್ಲಿ 1 ಆಗಿಲ್ಲ ಇಲ್ಲಿ. ಹೌದಾ? R ಈಕ್ವಲ್ ಟು 1 ಆಗಬಾರ್ದು ಅಷ್ಟೇ. ಇಲ್ಲಿ R ಈಕ್ವಲ್ ಟು 1 ಆಗ್ಬಿಡ್ತು ಅಂದರೆ ಇದು 1 ಮೈನಸ್ 1 0 ಆಗಿಬಿಡುತ್ತೆ. ಮತ್ತು ಇಲ್ಲೂ 1 ಮೈನಸ್ 1 0 ಬಂದು 0/0 ಅಂದರೆ ಇಂಡಿಟರ್ಮಿನೇಟ್ ಫಾರ್ಮಿಗೆ ಬಂದ್ಬಿಡುತ್ತೆ. ಹೌದಾ? ಹಾಗೆ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನಾವು. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಫೋರ್ತ್ ಒನ್ನು ನೋಡಿ ಐಡಿಯಾ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಒಂದು CET ಕಾನ್ಸೆಪ್ಟ್ ಹೇಳ್ತೀವಿ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಯೂಸ್ ಆಗ್ತಿರುತ್ತದು, ಅದಕ್ಕೆ ಗೊತ್ತಿರಬೇಕು ಅದು. ನೋಡಿ A ಪವರ್ ಇನ್ಫಿನಿಟಿ ಅಂದರೆ ವ್ಯಾಲ್ಯೂ ಇನ್ಫಿನಿಟಿ ಇಫ್ A ಗ್ರೇಟರ್ ದೆನ್ 1, 0 ಇಫ್ mod A ಲೆಸ್ ದ್ಯಾನ್ 1 ಅಂತ ಹೇಳ್ತೀವಿ. ನೋಡಿ ಇಲ್ಲಿ mod A ಲೆಸ್ ದ್ಯಾನ್ 1 ಅಂದ್ರೆ -1 ಇಂದ +1 ತನಕ ಇರಬೇಕು. ಆ ಥರ ಇತ್ತು ಅಂದರೆ ಇದಕ್ಕೆ ವ್ಯಾಲ್ಯೂ ಡೈರೆಕ್ಟಾಗಿ ಏನು ಬರಿಬೋದು ಅಂದರೆ 0 ಅಂತ ಬರಿಬೋದು. ಆಯ್ತಲ್ಲ? ನೋಡಿ ಐಡಿಯಾ ಗೊತ್ತಿಲ್ಲ ಇದು. ಯಾಕೆ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ A ಈಸ್ ಗ್ರೇಟರ್ ದ್ಯಾನ್ 1 ಇತ್ತು ಅಂದ್ಕೊಳ್ಳಿ, 2 ಪವರ್ ಇನ್ಫಿನಿಟಿ ಅನ್ನೋ ವ್ಯಾಲ್ಯೂ ಯಾವಾಗಲೂ ಏನಾಗಿರುತ್ತೆ ಅಂದರೆ ಇನ್ಫಿನಿಟಿ. ಸೇಮು 3 ಪವರ್ ಇನ್ಫಿನಿಟಿ ಅಂದರೆ ಇನ್ಫಿನಿಟಿ, 4 ಪವರ್ ಇನ್ಫಿನಿಟಿ ಇದು ಇನ್ಫಿನಿಟಿ. ಹೌದಾ? ನೋಡಿ ಇದನ್ನೇ ನಾನು ರೆಸಿಪ್ರೋಕಲ್ ಮಾಡಿದೆ ಅಂದರೆ 1/2 ಪವರ್ ಇನ್ಫಿನಿಟಿ ಅಂದರೆ 1/∞. ಹೌದಾ? ಅಥವಾ ಇದನ್ನ 1/2 ಹೋಲ್ ಪವರ್ ಇನ್ಫಿನಿಟಿ ಥರ ಬರ್ಕೊಂಡ್ರೆ ಅಂದರೆ ಇದು 0 ಆಗ್ಬಿಡುತ್ತೆ. ಈಗ ನೋಡಿ 1/2 ಅಂದರೆ ಏನು ನಮಗಿದು 0.5 ಅಂದರೆ ಲೆಸ್ ದ್ಯಾನ್ 1 ಆಯ್ತು. ಅದಕ್ಕೆ ಲೆಸ್ ದ್ಯಾನ್ 1 ಇತ್ತು ಅಂದರೆ ವ್ಯಾಲ್ಯೂ ಏನಾಗಿರುತ್ತೆ 0. ಹೌದಾ? ನೋಡಿ ಇದು ಗೊತ್ತಿರ್ಬೇಕು ನಮಗೆ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ ಫಿಫ್ತ್ ಒನ್ನು ನೋಡಿ ಇದನ್ನು CETಯಲ್ಲಿ ಯೂಸ್ ಮಾಡ್ಕೊತೀವಿ. ಅದಕ್ಕೆ ಇಫ್ A is the first term and mod R less than 1 is the common ratio of GP, then S infinity is equal to A divided by 1 minus R ಅಂತ ಹೇಳ್ತೀವಿ. ಅಂದರೆ S infinity ಅಂದರೆ ಸಮ್ ಅಪ್ ಟು ಇನ್ಫಿನಿಟಿ ಅಂತೇಳಿ. ಹೌದಾ? ನೋಡಿ ಇದು ಪ್ರೂಫ್ ಮಾಡ್ಕೋಬೇಕು ಅಂದರೆ ನೋಡಿ ವಿ ನೋ ದಟ್ Sn is equal to ಏನು ಗೊತ್ತಿರೋದು A into 1 minus R power n divided by 1 minus R, because mod R is less than 1. ಹೌದಾ? R less than 1 ಇತ್ತು ಅಂದ್ರೆ ಏನು ಬರೀತಿದ್ವಿ ನಾವು ಇಲ್ಲಿ 1 minus R power n divided by 1 minus R ಬರೀತಿದ್ವಲ್ಲ. ನೋಡಿ ನಾವು ಎರಡೂ ಕಡೆ ಲಿಮಿಟ್ n tends to infinity ಅಪ್ಲೈ ಮಾಡ್ತೀನಿ. ಲಿಮಿಟ್ n tends to infinity Sn is equal to ಲಿಮಿಟ್
n tends to infinity a into 1 minus r power n divided by 1 minus r ಹೌದಾ. ಈಗ n ಇನ್ಫಿನಿಟಿ ಬರ್ಕೊಂಡೆ ಅಂದ್ರೆ ಇದೇನಾಗುತ್ತೆ ಅಂದರೆ ಎಸ್ ಇನ್ಫಿನಿಟಿ ನೋಡಿ ಎ ಡಿವೈಡೆಡ್ ಬೈ 1 ಮೈನಸ್ ಆರ್ ಕಾನ್ಸ್ಟೆಂಟು ಹೌದಾ. ಲಿಮಿಟ್ n tends to infinity 1 minus r power n ಬಂತು ಹೌದಾ. ನೋಡಿ ಈಗ ಮಾಡ್ ಆರ್ ಲೆಸ್ ದ್ಯಾನ್ 1 ಇತ್ತು ಅಂದರೆ ಆರ್ ಪವರ್ ಇನ್ಫಿನಿಟಿ ವ್ಯಾಲ್ಯೂ ಏನಾಗ್ಬಿಡುತ್ತೆ 0 ಅಲ್ಲ. ಹಾಗಾದ್ರೆ ಈಗ ಎನ್ನಿಗೆ ಇನ್ಫಿನಿಟಿ ಬರ್ಕೊಂಡೆ ಅಂದ್ರೆ ಇಲ್ಲಿ ಏನು ಬರ್ತಾ ಇದೆ ಎಸ್ ಇನ್ಫಿನಿಟಿ ಇಸ್ ಈಕ್ವಲ್ ಎ ಡಿವೈಡೆಡ್ ಬೈ 1 ಮೈನಸ್ ಆರ್. ಇದು 1 ಮೈನಸ್ ಆರ್ ಪವರ್ ಇನ್ಫಿನಿಟಿ ಅಂದರೆ 0 ಹೌದಾ. ಯಾಕಂದರೆ ಮಾಡ್ ಆರ್ ಇಸ್ ಲೆಸ್ ದ್ಯಾನ್ 1 ಹೌದಾ. ವೇ ಮಾಡ್ ಆರ್ ಈಸ್ ಲೆಸ್ ದ್ಯಾನ್ 1 ಹೌದಾ. ಈಗ ಮಾಡ್ ಆರ್ ಇಸ್ ಲೆಸ್ ದ್ಯಾನ್ 1 ಇತ್ತು ಅಂದ್ರೆ ಅದು ಪವರ್ ಇನ್ಫಿನಿಟಿ ಯಾವಾಗಲೂ ಏನಾಗಿರುತ್ತೆ 0 ಅಥವಾ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಎಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 1 ಮೈನಸ್ ಹೌದಾ. ನೋಡಿ ಇದು ಕಾಂಪಿಟೇಟಿವ್ ಎಕ್ಸಾಮಿಗೆ ಯೂಸ್ ಆಗ್ಬೋದು. ಯಾಕೆ ಐಡಿಯಾ ಗೊತ್ತಿರಬೇಕು. ನೋಡಿ ಇದೊಂದು ಕಾನ್ಸೆಪ್ಟ್ ಎಕ್ಸ್ಟ್ರಾ ಇದೆ ಇಲ್ಲಿ. ಇದನ್ನು ಎ ಪಿ ಅಲ್ಲಿ ಕಲ್ಕೊಂಡಿಲ್ಲ ನಾವು ಹೌದಾ. ಎ ಪಿ ಎಲ್ ಎಸ್ ಇನ್ಫಿನಿಟಿ ಅಂತ ಬರ್ದಿಲ್ಲ ಇಲ್ಲಿ, ಆದರೆ ಇಲ್ಲಿ ಎಸ್ ಇನ್ಫಿನಿಟಿ ಬರ್ಕೊತಾ ಇದ್ದೀವಿ ಹೌದಾ. ಜಸ್ಟ್ ಐಡಿಯಾ ಗೊತ್ತಿರಲಿಲ್ಲ ನಮಗೆ. ಅಂದರೆ ಏನೇನು ಗೊತ್ತಾಯಿತು, ಇಫ್ ಎ ಇಸ್ ದ ಫಸ್ಟ್ ಟರ್ಮ್ ಆ್ಯಂಡ್ ಆರ್ ಇಸ್ ದ ಕಾಮನ್ ರೇಷೋ ಜಿ ಪಿನ ಯಾವ ಥರ ಬರಿತೀವಿ ಅಂತೇಳಿ. nth ಟರ್ಮ್ ಆಫ್ ಜಿ ಪಿ ಗೊತ್ತಿರಬೇಕು ಎ ಇಂಟು ಆರ್ ಪವರ್ n ಮೈನಸ್ 1. ಸಮ್ ಆಫ್ n ಟರ್ಮ್ಸ್ ಆಫ್ ಜಿ ಪಿ ಏನು ಬರುತ್ತೆ ಫಾರ್ಮುಲಾ ಎ ಇಂಟು ಆರ್ ಪವರ್ n ಮೈನಸ್ 1 ಡಿವೈಡ್ ಬೈ ಆರ್ ಮೈನಸ್ 1 ಇಫ್ ಆರ್ ಗ್ರೇಟರ್ ದ್ಯಾನ್ 1. ಇಫ್ ಆರ್ ಲೆಸ್ ದ್ಯಾನ್ 1 ಇತ್ತು ಅಂದರೆ ಎ ಇಂಟು 1 ಮೈನಸ್ ಆರ್ ಪವರ್ n ಡಿವೈಡ್ ಬೈ 1 ಮೈನಸ್ ಆರ್ ಹೌದಾ. ಅದು ಇದು ಗೊತ್ತಿಲ್ಲ, ಇದು ಎ ಪವರ್ ಇನ್ಫಿನಿಟಿ ವ್ಯಾಲ್ಯೂಸು. ನೆಕ್ಸ್ಟು ಎಸ್ ಇನ್ಫಿನಿಟಿ ಸಮ್ ಆಫ್ ಇನ್ಫೈನೈಟ್ ಟರ್ಮ್ಸ್ ಏನಾಗಿರುತ್ತೆ ಎ ಡಿವೈಡೆಡ್ ಬೈ 1 ಮೈನಸ್ ಆರು. ಆದರೆ ಇದನ್ನ ಅಪ್ಲೈ ಮಾಡಬೇಕು ಅಂದರೆ ಆರ್ ವ್ಯಾಲ್ಯೂ ಯಾವಾಗಲೂ ಅದಕ್ಕಿಂತ ಕಮ್ಮಿ ಇರಬೇಕು, ನಮಗೆ 1ಗಿಂತ ಕಮ್ಮಿ ಇರಬೇಕಷ್ಟೆ ಹೌದಾ. ಈಗ ಇಷ್ಟು ಐಡಿಯಾ ಗೊತ್ತಿರಲಿ ಆಯ್ತಲ್ಲ. ನೆಕ್ಸ್ಟು ಎಷ್ಟು ಪ್ರಾಬ್ಲಮ್ಸ್ ತೊಗೊಂಡಿರಿ ಇದಿದೆ. ಫೈಂಡ್ ದ ಇದು 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕೇಳ್ತಾ ಇದ್ದಾನೆ, ಐಡಿಯಾ ಗೊತ್ತಿರಬೇಕು. ಫೈಂಡ್ ದ 20th and nth term of the GP. Find the 20th and nth term of GP. 5/2, 5/4, 5/8. 5/2, 5/4, 5/8 and so on. What is it? Here a is equal to first term is equal to 5/2 ಅಲ್ಲ, and r is equal to a2 by a1 ಬರೀತಿದ್ವಲ್ಲ 5/4 by 5/2. ಅದು 5 ಕ್ಯಾನ್ಸಲ್ ಆಯಿತು. ಅದು 5/4 ಇಂಟು ರೆಸಿಪ್ರೋಕಲ್ ಮಾಡಿದ್ರೆ 2/5 ಅಂದರೆ 1/2 ಬರುತ್ತೆ ಹೌದಾ 6. ನೆಕ್ಸ್ಟ್ ಡೈರೆಕ್ಟ್ ಫಾರ್ಮುಲಾ ವಿ ನೋ ದಟ್ Tn is equal to a into r power n minus 1. nth ಟರ್ಮ್ ಕಂಡುಹಿಡಿಬೇಕಲ್ಲ. a ಅಂದರೆ 5/2 ಇಂಟು 1/2 ಹೋಲ್ ಪವರ್ n minus 1. ನೋಡಿ ಸಿಂಪ್ಲಿಫೈ ಮಾಡ್ಬೋದು. 5/2 ಇಂಟು 1/2 ಪವರ್ n minus 1. 2 ಇಂಟು 2 ಪವರ್ n minus 1 ಅಂದರೆ Tn is equal to 5/2 ಪವರ್ n ಬರ್ತದ. ಯಾಕಂದ್ರೆ ಇಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ ಏನು ತೊಗೊತೀವಿ ಪವರ್ 1. ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಅಂದರೆ ಎ ಪಾರ್ ಎಮ್ ಪ್ಲಸ್ ಎನ್ ಆಗ್ಬಿಡುತ್ತೆ ಹೌದಾ. ಹಾಗೆ 1 ಮೈನಸ್ 1 ಕ್ಯಾನ್ಸಲ್ ಆಗ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ 2 ಪಾರ್ ಎನ್ ಬರ್ತದೆ, ಅಂದರೆ 5/2 ಪಾರ್ ಎನ್ ಬಂತು ಹೌದಾ. ನೋಡಿ ಒಂದಾಯಿತು. ನೆಕ್ಸ್ಟ್ ಇನ್ನೊಂದು 20th ಟರ್ಮ್ ಕಂಡುಹಿಡಿಬೇಕಲ್ಲ ನಾವು. T20 is equal to 5/n ಪಾರ್ ಎನ್ನಿಗೆ 20 ಬರಬೇಕು 2 ಪಾರ್ 20 ಬರ್ತಷ್ಟೆ ಹೌದಾ. ಆಯ್ತಲ್ಲ. Second one, find the 10th and nth term of GP. Find the 10th and nth term of GP. 5, 25, 125 and so on. 5, 25, 125 and so on ಹೌದಾ. ಬಟ್ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು, ಇನ್ನು ಬರುತ್ತೆ. ನೋಡಿ ಇಲ್ಲಿ ಏನೇನು ಬರ್ಕೊತೀವಿ. ಹಿಯರ್
A is equal to 5 and R is equal to 25 by 5 ಅಂದರೆ ಇದನ್ನು 5 ಬರುತ್ತೆ ಹೌದಾ. This direct formula we know that Tn is equal to AR power n minus 1 ಅಂದರೆ 5 into 5 power n minus 1 ಇಲ್ಲೇನಿಲ್ಲ ಅಂದರೆ ಪವರ್ 1 ಇರುತ್ತಲ್ಲ ಹರಿದು 5 power n ಬರುತ್ತೆ ಹೌದಾ. ನಾವು T10 ಅಂತ ಕೇಳಿದಾರಲ್ಲ T10 is equal to 5 power 10 ಬರುತ್ತೆ ಅಷ್ಟೇ ಹೌದಾ. ಏನಿರೋ ಪ್ಲೇಸಲ್ಲಿ 10 ಬರ್ಕೊಂಡ್ಬಿಟ್ರೆ ಡೈರೆಕ್ಟ್ ಸಿಂಪ್ಲಿಫೈ ಆಗುತ್ತೆ. ಆಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂಥೇಳಿ. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ 12th term of GP whose 8th term is, find the 12th term of GP whose 8th term is 192 and common ratio is 2 and common ratio is 2. ನೋಡಿ ಹೇಗೆ ಮಾಡ್ಕೊತೀವಿ ಅಂತ ಗೊತ್ತಾಗಬೇಕಿಲ್ಲ, ಈಸಿನಾ ನೋಡಿ. ಗಿವನ್ R is equal to 2 and T8 is equal to 192. Now we know that Tn is equal to A into R power n minus 1 ಅಲ್ಲ. ಇಲ್ಲಿ ಗಿವನ್ ಏನಿರೋದು, ಗಿವನ್ T8 is equal to 192 ಅಂದರೆ T8 ಅಂದರೆ ಏನು ಬರಿಬೋದು, A into R power 8 minus 1 is equal to 192. ನಮಗೆ R ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ 2 ಅಂತೇಳಿ, ಹಾಗಾದ್ರೆ A into 2 power 7 is equal to 192. That implies A is equal to 192 by 2 power 7. ನೋಡಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಹೇಗೆ ಕಂಡುಹಿಡಿಬೇಕಷ್ಟೇ, ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಕೋಬೋದು. ಅದ್ರಲ್ಲಿ ಏನು ಕೇಳಿರೋದು ಈಗ ನಾವು T12 is equal to A into R power 12 minus 1. A ಅಂದರೆ ಎಷ್ಟು ಬಂದಿದೆ, 192 by 2 power 7 into 2 power R ಅಂದರೆ 2 ತಾನೆ, ಅದಕ್ಕೆ 2 power 11 ಬರುತ್ತೆ ಹೌದಾ. 7 ನ್ಯೂಮರೇಟ್ರಿಗೆ ಹೋಯ್ತು ಅಂದರೆ 192 into 2 power 11 minus 7, ಯಾಕಂದರೆ A power m by A power n ಅಂದರೆ A power m minus n ಅಲ್ಲ. 192 into 2 power 4, 2 power 4 ಅಂದರೆ 16 ಹೌದಾ. ನೋಡಿ ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೊಂಡ್ರೆ ಆಯಿತು ಹೌದಾ. T12 is equal to 16 to the 32 ಅಲ್ಲ, 2 3 ಕ್ಯಾರಿ, 16 9 144 plus 3 ಅಂದರೆ 147, 16 ಅಂದರೆ 16 plus 14 ಅಂದರೆ 30. ಇಷ್ಟು ಬರ್ಬೋದು ಆಯ್ತಲ್ಲ. ಹೇಗೆ ಮಾಡ್ಕೊಂಡ್ವಿ ಅಂತೇಳಿ ಈಸಿದ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 4. Which term of the sequence 2, 2 root 2, 4, 2, 2 root 2, 4 and so on is 128. Is 128. But which term of the sequence ಅಂತ ಹೇಳಿದ್ರೆ ನಾವು ಇಲ್ಲಿ n ಕ್ಯಾಲ್ಕುಲೇಟ್ ಮಾಡ್ಕೋಬೇಕಷ್ಟೇ ಹೌದಾ. ಡೈರೆಕ್ಟ್ ಫಾರ್ಮುಲಾ ನೋಡಿ, ಇಲ್ಲಿ ಏನೇನು ಕೊಟ್ಟಿದೆ ಅದು ಬರ್ಕೊತೀನಿ. ಗಿವನ್ A is equal to 2, R is equal to 2 root 2 by 2 ಅಂದರೆ ರೂಟ್ 2 ಬರುತ್ತೆ ಹೌದಾ. ನೋಡಿ 4 by 2 root 2 ಅಂದರೆ ರೂಟ್ 2ನೇ, ಅದು ಗೊತ್ತಾಗಬೇಕು. 4 by 2 root 2 ಇತ್ತು ಅಂದರೆ 2 1 2 2 ನ್ಯೂಮರೇಟರ್ಲಿರೋ 2ನ ರೂಟ್ 2 into ರೂಟ್ 2 by ರೂಟ್ 2 ಬರಿಬೋದು. ರೂಟ್ 2 ಕ್ಯಾನ್ಸಲ್ ಆಗಿದೆ, ಏನಾಗುತ್ತೆ ರೂಟ್ 2 ಬರುತ್ತೆ ಹೌದಾ. ಈಗ ಐಡಿಯಾ ಗೊತ್ತಿಲ್ಲ ಅಷ್ಟೇ. R is equal to ರೂಟ್ 2 ಬಂದು A ಆಯಿತು, R ಆಯಿತು ಹೌದಾ. ನೆಕ್ಸ್ಟ್ ಗಿವನ್ ಇನ್ನು nth ಟರ್ಮ್ ಅಂತ ತೊಗೊತೀನಿ ಅಷ್ಟೇ. Tn is equal to 128 ಹೌದಾ. ನೋಡಿ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು n ಕ್ಯಾಲ್ಕುಲೇಟ್ ಮಾಡಬೇಕಷ್ಟೆ. Tn ಅಂದರೆ ಫಾರ್ಮುಲಾ A into R power n minus 1 is equal to 128. A ಅಂದರೆ 2 ಅಲ್ಲ, 2 into root 2 power n minus 1 is equal to ಹೌದಾ 128. ನೋಡಿ ಇದನ್ನು ಹೇಗೆ ಬರೀಬೇಕಂತ ಗೊತ್ತಾಗಬೇಕು. ಇದನ್ನು ಆ್ಯಕ್ಚುಲಿ 2 into 2 power n minus 1 by 2 ಬರಿಬೋದಾ.
ಯಾಕಂದ್ರೆ ರೂಟ್ ಅಂದರೆ ಹಾಫ್ ತಾನೆ, ಅದಕ್ಕೆ ನೋಡಿ ಹಾಫಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಇಸ್ ಈಕ್ವಲ್ 128 2 ಪವರ್ 7 ಬರಿಬೋದಲ್ಲ. ಹೌದಾ? ನೆಕ್ಸ್ಟ್ ನೋಡಿದ್ದು ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಎ ಪಾರ್ ಎಮ್ ಇಂಟು ಎ ಪಾರ್ ಎನ್ ಯೂಸ್ ಮಾಡ್ಬೋದು, ಅಥವಾ ಈ 2ನ ಇಲ್ಲಿ ಡಿನಾಮಿನೇಟ್ರಿಗೂ ತೊಗೋಬೋದು. ಅಲ್ಲಿ ಏನು ಬರುತ್ತೆ, 2 ಪವರ್ n ಮೈನಸ್ 1/2 ಇಸ್ ಈಕ್ವಲ್ 2 ಪವರ್ 6 ಬರಿಬೋದಾ. 1 2 1 2 ಕ್ಯಾನ್ಸಲ್ ಆಯಿತು. ಈ ಪವರ್ನ ಈಕ್ವೇಟ್ ಮಾಡಿದೆ ಅಂತ n ಮೈನಸ್ 1/2 ಇಸ್ ಈಕ್ವಲ್ 6 ಕ್ರಾಸ್ ಮಲ್ಟಿಪ್ಲಿಕೇಶನ್. n ಮೈನಸ್ 1 ಇಸ್ ಈಕ್ವಲ್ 12, ಅಥವಾ n ಇಸ್ ಈಕ್ವಲ್ 12 ಮೈನಸ್ ಆಫ್ ಪ್ಲಸ್ 1 ಆಗುತ್ತಲ್ಲ, ಈ ಕಡೆ ಬಂತು ಅಂದರೆ n ಇಸ್ ಈಕ್ವಲ್ 13. ಹೌದಾ? therefore 13th term of GP is 128. ಹೌದಾ? ಈಸಿದಾ? ಅಂದರೆ ಇಲ್ಲಿ ಎಷ್ಟನೇ ಟರ್ಮ್ ಆಗುತ್ತೆ ಅಂತ ಕೇಳಿದಾರೆ ಅಷ್ಟೇ. ಅದಕ್ಕೆ ಅದನ್ನ ಟಿ ಎನ್ ಅನ್ಕೊಂಡ್ಬಿಟ್ಟು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್. ಪ್ರಾಬ್ಲಮ್ ನಂಬರ್ 5. Which term of the sequence 1/3, 1/9, 1/27, 1/3, 1/9, 1/27 and so on is 1/19683 ಆಗಬೇಕು. ಪ್ರಿಂಟ್ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡ್ಕೊಡ್ರಿ. 1/19683. ನೋಡಿ, ಈಸಿದ ಸೇಮ್ ಟೈಪ್ ಮಾಡ್ಕೊಳೋದಾಯಿತು. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿದ್ರು ಬರುತ್ತೆ, ನೋಡ್ಕೊಳ್ಳಿ. ಗಿವನ್ ಎ ಇಸ್ ಈಕ್ವಲ್ 1/3, ಆರ್ ಇಸ್ ಈಕ್ವಲ್ 1/9/1/3, ಅಥವಾ 3 ನ್ಯೂಮರೇಟಿವ್ ಹೋಯ್ತು ಅಂದ್ರೆ 1/9 ಇಂಟು 3/1 ಆಗ್ಬಿಟ್ಟು ಆರು 1/3 ಆಗುತ್ತೆ. ಹೌದಾ? ನೆಕ್ಸ್ಟ್ ಗಿವನ್ ಟಿ ಎನ್ ಇಸ್ ಈಕ್ವಲ್ 1/19683. ಹೌದಾ? 19,683 ಅಂದರೆ ಆ್ಯಕ್ಚುಲಿ 3 ಪವರ್ 9 ಆಗುತ್ತೆ. ಅದು ಗೊತ್ತಿರಬೇಕು. ನೋಡಿ, ನಾನು 3ಇಂದ ಡಿವೈಡ್ ಮಾಡ್ತಾ ಹೋಗಿ 9 ಟೈಮ್ಸ್ ಡಿವೈಡ್ ಮಾಡಿದ್ರೆ ಅದು ಬರುತ್ತೆ. ನೋಡಿ, ದಟ್ ಇಂಪ್ಲೈಸ್ ಟಿ ಎನ್ ಅಂದರೆ ಫಾರ್ಮುಲಾ ಏನು ಗೊತ್ತಿರೋದು, ಎ ಇಂಟು ಆರ್ ಪವರ್ n ಮೈನಸ್ 1 ಇಸ್ ಈಕ್ವಲ್ 1/19683. ದಟ್ ಇಂಪ್ಲೈಸ್ ಎ ಅಂದರೆ 1/3, ಆರ್ ಅಂದರೆ 1/3 ತಾನೆ, ಅದಕ್ಕೆ 1/3 ಪವರ್ n ಮೈನಸ್ 1 ಇಸ್ ಈಕ್ವಲ್ ಇದು 1/3 ಪವರ್ 9 ಬರಿಬೋದಾ. ಅದು 1/3 ಪವರ್ n ಆಗುತ್ತೆ. ಇದು ಇಲ್ಲಿ 1 ಇರುತ್ತಲ್ಲ, ಹೌದಾ? ಇಸ್ ಈಕ್ವಲ್ 1/3 ಪವರ್ 9. ಇಲ್ಲಿ ಏನು ಫಾರ್ಮುಲಾ ಯೂಸ್ ಮಾಡ್ತಿದ್ವಿ, ಎ ಪವರ್ ಎಮ್ ಇಂಟು ಎ ಪವರ್ ಎಮ್ ಪ್ಲಸ್ ಎನ್ ಯೂಸ್ ಮಾಡಿದ್ವಿ. ಎರಡನ್ನು ಕಂಪೇರ್ ಮಾಡಿದ್ವಿ ಅಂದರೆ n ಇಸ್ ಈಕ್ವಲ್ ಟು 9 ಬರುತ್ತೆ. therefore 9th ಟರ್ಮ್ ಈಸ್ 1/19,683 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ಈಸಿದೆ. ಎರಡು ಪ್ರಾಬ್ಲಮು ಸೇಮ್ ಟೈಪ್ ಮಾಡ್ಕೊತದ್ದು ಬಸ್. ನೆಕ್ಸ್ಟ್ ಪ್ರಾಬ್ಲಮ್ ತೊಡಿ, ಪ್ರಾಬ್ಲಮ್ ನಂಬರ್ 6. ಅದು ಸೇಮ್ ಐಡಿಯಾ ಯೂಸ್ ಮಾಡಿಕೊಂಡ್ರೆ ಬರುತ್ತೆ. ವಿಚ್ ಟರ್ಮ್ ಆಫ್ ದ ಸೀಕ್ವೆನ್ಸ್ ಅಂತಲೇ ಹೇಳಿದರು. ಹೌದಾ? ಪ್ರಾಬ್ಲಮ್ ನಂಬರ್ 6 ಮತ್ತು 7 ಎರಡು ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ಈಗ ನೋಡಿ, ಎರಡು ಹೋಮ್ವರ್ಕ್ ತೊಗೊಂಡ್ರಿ. 6th one ಹೋಮ್ವರ್ಕ್. ವಿಚ್ ಟರ್ಮ್ ಆಫ್ ದ ಸೀಕ್ವೆನ್ಸ್ 2,8,32, 2,8,32 and so on is 131072. 131072. ನೋಡಿ, 2ಇಂದ ಡಿವೈಡ್ ಮಾಡ್ತಾ ಬರ್ರಿ. 2 ಪವರ್ ಏನೋ ಬರುತ್ತೆ. ಇದನ್ನ ಯಾವ ಥರ ಮಾಡ್ಕೊತೀವಿ ಅದು ಐಡಿಯಾ ಯೂಸ್ ಮಾಡಬೇಕು. ಹೌದಾ? ನಾವು ಸಿಂಪ್ಲಿಫೈ ಮಾಡ್ಬೋದು. 7th one, which term of the sequence root 3, 3, 3 root 3, root 3, 3, 3 root 3 and so on is
ಈಸ್ 729 ಈಸ್ 729. ಇದು ಸೇಮ್ ಐಡಿಯಾ ಯೂಸ್ ಮಾಡ್ಬೋದು. 3 ಪವರ್ ಮಾಡ್ಕೋಬೇಕಷ್ಟೇ. ಇಲ್ಲಿ ಕಾಮನ್ ರೇಷಿಯೋ √3 ಬರ್ತದೆ. ನೋಡಿ ಈ ಥರ ಮಾಡ್ಕೊಳ್ಳಿ ಅಷ್ಟೇ. ಹಿಯರ್ ಎ ಇಸ್ ಈಕ್ವಲ್ ಟು √3 ಇದೆ, ಆರ್ ಇಸ್ ಈಕ್ವಲ್ 3/√3 ಇದೆ ತಾನೆ. 3ನ ಹೇಗೆ ಬರೀಬೇಕು ಅಂದರೆ √3 × √3/√3. √3 ಗೆಟ್ ಕ್ಯಾನ್ಸಲ್, √3 ಬಂದ್ಬಿಡುತ್ತೆ ಆರ್. ಹೌದಾ? ನೆಕ್ಸ್ಟ್ ಟಿ ಎನ್ ಬರ್ಕೊಳ್ಳೋದು 729. ಟಿ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಪವರ್ n-1 ಯೂಸ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬರ್ತದೆ. ಹೌದಾ? ಮಾಡ್ಬೋದಲ್ಲ ಇದು? ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ, 8th one. Problem number 8. In a GP, the third term is 24. In a GP, third term is 24 and sixth term is 192 and sixth term is 192. Then find 10th term. Then find 10th term. ನೋಡಿ ಫಸ್ಟ್ ಸೇಮ್ ಟೈಪ್ ತಗೊಂತೀವಿ ನೋಡಿ. ಲೆಟ್ ಎ ಬಿ ದ ಫಸ್ಟ್ ಟರ್ಮ್ and R be the common ratio. Next, given T3 is equal to 24. That implies T3 and the variable A into R power 3 minus 1 is equal to 24. A ಗೊತ್ತಿಲ್ಲ, ಹಾಗೆ ಬರ್ಕೊಂತೀನಿ. R power 3 minus 1 ಅಂದ R square is equal to 24. ಇದನ್ನ 1 ಅಂತ ತೊಗೊತೀವಿ. ಹೌದಾ? ನೆಕ್ಸ್ಟ್ ಸೇಮ್ given ಸಿಕ್ಸ್ತ್ ಟರ್ಮ್. ಹೌದಾ? T6 is equal to 192 ಅಂದರೆ A into R power 6 minus 1 is equal to 192. A R power 5 is equal to 192. ಇನ್ನು 2. ಹೌದಾ? ನೋಡಿ, ಈ ಥರ ಎರಡು ಟರ್ಮ್ ಕೊಟ್ಬಿಟ್ಟು ಬೇರೆ ಟರ್ಮ್ ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ಬೋದು. ಅದು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಎರಡನ್ನ ಡಿವೈಡ್ ಮಾಡ್ಕೊಂಬಿಡಿ, ಡೈರೆಕ್ಟಾಗಿ ಸಿಂಪ್ಲಿಫೈ ಆಗುತ್ತೆ ಅಷ್ಟೇ. ಹೌದಾ? ಅಂದರೆ ಈಕ್ವೇಷನ್ 2/ಈಕ್ವೇಷನ್ 1 ಮಾಡ್ಕೋಬೇಕು ನಾವು. ಈಕ್ವೇಷನ್ 2/ಈಕ್ವೇಷನ್ 1 ಮಾಡಿಕೊಂಡೆ ಅಂದರೆ ಏನು ಬರುತ್ತೆ ನೋಡಿ. ಈಕ್ವೇಷನ್ 2 ಅಂದರೆ ಎ ಆರ್ ಪವರ್ 5 ಡಿವೈಡೆಡ್ ಬೈ ಈಕ್ವೇಷನ್ 1 ಅಂತ ಹೇಳೋದು ಎ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು 192/24. ಹೌದಾ? ನೋಡಿ, ಎ ಕ್ಯಾನ್ಸಲ್ ಆಯ್ತು, ಆರ್ ಕ್ಯೂಬ್ ಆಗುತ್ತಲ್ಲ. ಹೌದಾ? ಆ್ಯಕ್ಚುಲಿ 24 ಇಂದ 192 ಡಿವೈಡ್ ಆಗುತ್ತೆ, 8 ಬರುತ್ತೆ. ನೋಡಿ, 24 ಇಂಟು 8 ಅಂದರೆ 192 ಬರುತ್ತೆ. ಹೌದಾ? 8 4 32, 2 3 ಕ್ಯಾರಿ, 8 2 16 + 3 ಅಂದರೆ 192 ಬರುತ್ತಲ್ಲ. 24 1 24 8 ಅದಕ್ಕೆ 8 ಬರಿಬೋದು. ಹಾಗಾದರೆ 8ನ ಯಾವ ಥರ ಬರಿತೀವಿ ಅಂದರೆ 2 ಕ್ಯೂಬ್ ಬರ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು 2 ಬಂತು. ಹೌದಾ? ನೋಡಿ, ಆರ್ ವ್ಯಾಲ್ಯೂ ಗೊತ್ತಾಯಿತು. ನೋಡಿ, ಆರ್ ವ್ಯಾಲ್ಯೂ ಅದಕ್ಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ಟು ಎ ಕಂಡು ಹಿಡ್ಕೊಳ್ಳಿ. ನಾವು ಫ್ರಮ್ 1 A R square is equal to 24. That implies A into 2 square is equal to 24. A is equal to 24/4. That implies A is equal to 6. ಹೌದಾ? ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು? ದೆನ್ ಫೈಂಡ್ ದ 10th ಟರ್ಮ್ ಅಂತ ಹೇಳಿದ್ದಾರೆ. ನಾವು T10 is equal to, ಹೌದಾ? 10th ಟರ್ಮ್ T10 is equal to ಏನು ಬರೀಬೋದು? A into R power 10 minus 1 ಅಂದರೆ 6 into R ಅಂದರೆ 2 ಪವರ್ 9 ಬರುತ್ತೆ. ಹೌದಾ? ಮಲ್ಟಿಪ್ಲೈ ಮಾಡ್ಕೊಂಡು ಬರೀಬೋದು, ಅಥವಾ ಇಷ್ಟು ಬರ್ಕೊಂಡ್ರೆ ಸಾಕು. ಆಯ್ತಲ್ಲ?
Next problem, 9th one. The 5th, 8th and 11th term of GP are 5th, 8th and 11th term of GP are P, Q and S respectively. P, Q and S respectively. Then show that Q square is equal to PS. Then show that Q square is equal to P into S. But ಇದು ಈಸಿ ಇದೆ, ಡೈರೆಕ್ಟಾಗಿ ಬಂದ್ಬಿಡುತ್ತೆ ಇದು. ನೋಡ್ಕೊಳ್ಳಿ, ಫಸ್ಟ್ ಒಂದು ಸೇಮ್ ಐಡಿಯಾ ಯೂಸ್ ಮಾಡ್ಕೊತೀವಿ. ಲೆಟ್ ಎ ಬಿ ದ ಫಸ್ಟ್ ಟರ್ಮ್ ಆ್ಯಂಡ್ ಆರ್ ಬಿ ದ ಕಾಮನ್ ರೇಷಿಯೋ ಅಂತೇಳಿ ನೆಕ್ಸ್ಟ್ ಗಿವನ್ ಬರ್ಕೊಂಬಿಟ್ರೆ ಆಗೋಯ್ತು. ಫಸ್ಟ್ ನೋಡ್ಕೊಳ್ಳಿ, ಈಸಿ ಇದೆ. ಲೆಟ್ A be the first term, R be the common ratio, next given ಏನು ಕೊಟ್ಟಿರೋದು, 5th term, 8th term, 11th term ಕೊಟ್ಟಿದ್ದಾರೆ ಹೌದಾ. given T5 is equal to P ಹೌದಾ. That implies T5 and A into R power 5 minus 1 is equal to P ಅಥವಾ A R power 4 is equal to P ಬಂತು ಹೌದಾ. ಸೇಮ್ given T8 is equal to Q ಅಲ್ಲ. A into R power 8 minus 1 is equal to Q. That implies A R power 7 is equal to Q ಹೌದಾ. Next, T11 is equal to S. That implies A R power 11 minus 1 is equal to S and A R power 10 is equal to S. ಹೌದಾ. ಇಷ್ಟನ್ನು ಯೂಸ್ ಮಾಡ್ಕೋಬೇಕಾ ಸರ್. ನೋಡಿ, LHS ಏನಿದೆ, ನಾವು Q ಸ್ಕ್ವೇರ್ ಇಸ್ ಈಕ್ವಲ್ P ಇಂಟು S ಅಂತ ಪ್ರೂವ್ ಮಾಡ್ಬೇಕು ತಾನೆ. Q ಸ್ಕ್ವೇರ್ ಅಂದ್ರೆ ಏನು ಬರುತ್ತೆ, Q ಸ್ಕ್ವೇರ್ A R ಪವರ್ 7 ಹೋಲ್ ಸ್ಕ್ವೇರ್ ಅಂದರೆ A ಸ್ಕ್ವೇರ್ ಇಂಟು R ಪವರ್ 14 ಹೌದಾ. ನೋಡಿ, ಇಲ್ಲಿ ಯಾವ ಥರ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ಏನು ಬರಬೇಕು ನೋಡಿ, P ಇಂಟು S ಬರಬೇಕು. ನೋಡಿ, P ಅಂದರೆ A R ಪವರ್ 4 ಇದೆ ತಾನೆ. ಅದಕ್ಕೆ ಇದನ್ನು ಯಾವ ಥರ ಬರೀತೀವಿ ನೋಡಿ, A ಸ್ಕ್ವೇರ್ನ A ಇಂಟು A, ಇದನ್ನು R ಪವರ್ 4 ಪ್ಲಸ್ 10 ಬರೀಬೋದಲ್ಲ. ಯಾಕೆ 4 ಬರಬೇಕಲ್ಲಿ, P ಅಂದರೆ R ಪವರ್ 4 ಇದೆ. ಹಾಗಾದ್ರೆ ಇದನ್ನು ಹೇಗೆ ಬರೀಬೋದು ಅಂದರೆ A ಇಂಟು A ಇಂಟು R ಪವರ್ 4 ಇಂಟು R ಪವರ್ 10 ಬರೀಬೋದಲ್ಲ. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ A R ಪವರ್ 4 ಇಂಟು A R ಪವರ್ 10. A R ಪವರ್ 4 ಅಂದರೆ P, A R ಪವರ್ 10 ಅಂದರೆ S, P ಇಂಟು S ಹೌದಾ. ಇದನ್ನ ಪ್ರೂವ್ ಮಾಡೋಕ್ಕಿದೆ ಸರ್. ಆಯ್ತಲ್ಲ, ಈಸಿ ಇದೆ, ಡೈರೆಕ್ಟಾಗಿ ಮಾಡ್ಕೊತಾ ಇದ್ದೀವಿ ಅಷ್ಟೇ. Next problem, problem number 10. Problem number 10. The fourth term of GP is square of its second term. Fourth term of GP is square of its second term. Square of its second term. And the first term is minus 3 and the first term is minus 3, then find its seventh term. First term is minus 3, then find its seventh term. ನೋಡ್ಕೊಳ್ಳಿ, ಈಸಿ ಇದೆ. ಲೆಟ್ ಸೇಮ್ ತಗೊಂತೀನಿ. A be the first term, A be the first term and R be the common difference. Next, given ಏನು ಕೊಟ್ಟಿರೋದು, given fourth term of GP is square of the second term ಅಂತ ಹೇಳಿದ್ದಾರೆ ಹೌದಾ. ನೆಕ್ಸ್ಟ್ T4 ಅಂದರೆ ಏನು ಬರ್ಬೋದು, A ಇಂಟು R ಪವರ್ 4 minus 1 is equal to A into R power 2 minus 1 whole square ಅಥವಾ
ಎ ಇಂಟು ಆರ್ ಕ್ಯೂಬ್ ಇಸ್ ಈಕ್ವಲ್ ಇದು ಎ ಸ್ಕ್ವಯರ್ ಇಂಟು ಆರ್ ಸ್ಕ್ವಯರ್ ಆಗುತ್ತಲ್ಲ. 2 - 1 ಅಂದರೆ 1 ಮತ್ತು ಆರ್ನ ಸ್ಕ್ವಯರ್ ಮಾಡ್ಕೋಬೇಕು, ಆರ್ ಸ್ಕ್ವಯರ್ ಅಂತ. ಹೌದಾ? ನೋಡಿ ಈ ಕಡೆ ತೊಗೊಂಡ್ವಿ ಅಂದರೆ ಆರ್ ಕ್ಯೂಬ್ ಬೈ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಬೈ ಇದು ಅಲ್ವಾ. ಆರ್ ಇಸ್ ಈಕ್ವಲ್ ಟು ಎ ಬರುತ್ತೆ. ಎ ಅಂತ ಕೊಟ್ಟಿದ್ದಾರೆ -3. ಹೌದಾ? ಈಗ ಫಸ್ಟ್ ಟರ್ಮ್ನ -3 ಅಂತ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು ನಾವು? T7 ತಾನೆ. ನಾವು T7 is equal to formula A into R power 7 - 1 ಅಂದರೆ A ಅಂದರೆ -3 ಇಂಟು -3 ಹೋಲ್ ಪವರ್ 7 - 1 ಅಂದರೆ 6 ಅಂದರೆ T7 is equal to -3 ಇಂಟು 3 ಪವರ್ 6 ಆಗುತ್ತೆ, -3 ಪವರ್ 7 ಬರುತ್ತೆ ಅಷ್ಟೇ. ಹೌದಾ? ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊಂಡ್ವಿ ಅಂತ ಗೊತ್ತಾಗಬೇಕಷ್ಟೇ. ಆಯ್ತಲ್ಲ? ನೋಡಿ ಇಲ್ಲಿ ಒಂದೇ ಟೈಪ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ವಿ. Tn is equal to A into R power n - 1 ಗೊತ್ತಿರಬೇಕು. ಆಯ್ತಲ್ಲ? ಅದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡ್ತಾ ಇದ್ವಿ. ಆಯ್ತಲ್ಲ? ನೆಕ್ಸ್ಟ್ ಕ್ಲಾಸಲ್ಲಿ ನೋಡಿ ಇದೇ ಟೈಪ್ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಒಂದ್ಸಲ ನೋಟ್ ಕರೆಕ್ಟಾಗಿ ಓದ್ಕೊಂಡಿರಿ. ಅಂದರೆ ನಮಗೆ nth ಟರ್ಮ್ ಯಾವ ಥರ ಇದೆ, ಜಿ ಪಿ ಯಲ್ಲಿರೋ ಟರ್ಮ್ಸ್ ಹೇಗೆ ಬರುತ್ತೆ, ಸಮ್ ಆಫ್ n ಟರ್ಮ್ಸು ಮತ್ತು ಸಮ್ ಅಪ್ ಟು ಇನ್ಫಿನಿಟಿ. S ಇನ್ಫಿನಿಟಿ ಇಸ್ ಈಕ್ವಲ್ A ಡಿವೈಡೆಡ್ ಬೈ 1 - R ಅಂತ ಬರ್ದಿದ್ವಿ. ಹೌದಾ? ಅಷ್ಟು ಫಾರ್ಮುಲಾ ಎಲ್ಲ ಕರೆಕ್ಟಾಗಿ ಓದ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದರಿಂದನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಆಯ್ತಲ್ಲ? ಥ್ಯಾಂಕ್ ಯು.